ಬರಕ್ ತಯಾರಿಲ್ಲ ನೋಡಿ. ಇವು ಹೊತ್ತಾಯ್ತು, ಮಾಲಕರು ಬರ್ತಾರೆ. ಸಾಕಾಗಿ ಹೋಗ್ಯದ ಮರ. ಇಂಥ ಎಂಡ್ರ ಕಟ್ಕೊಂಡು ಏನು ಹೈರಾಣ ತಿನ್ನಂಬುದು. ಮಾಲಕರು ಒಂದು ಅಡ್ವಾನ್ಸ್ ಹೇಳಿಬಿಟ್ಟಾರ, ರೊಕ್ಕ ತೊಗೊಂಡೇವಿ. ನಾನು ಹೇಳ್ತೇನೆ ಕೆಲಸ ಮಾಡೋಕ್ಕೆಲ್ಲ ಮುಗ್ಲು ಹೇಳ್ತಿ ಗಂಟು ಬಿದ್ದಳು. ಏನು ಸಾಕಾಗಿ ಹೋಗ್ಯದಪ್ಪ ಅಪ್ಪ. ಏ ಬಾರ ಎಷ್ಟೊತ್ತಾಯ್ತು. ತುಗೋ ಇವತ್ತು ಆರ್ಡರ್ ಕಳ್ಸೋದ ಬಡ ಬಡ ಮಾಡಿ ಇರ್ಲಾಕ ಒಂದ್ ದಿವ್ಸ ಮುಗಿಸ್ಕೇಸಿರಿ ಇದು ಮಾಡುವ. ಆರ್ಡರ್ ಬಂದಾವ ಒಮ್ಮೆ ಇರ್ಲಿ ಎತ್ಕೋ ಬಡ ಬಡ ಮಾಡಿ ಕೆಲಸ ಮಾಡಿ. ಅವ್ವ ಬರ್ತಾ ತಡಿ. ಅವ್ವ ಬಂದಿ ನೀನ್ ನಾನು ನಿನ್ನ ಇಟ್ಕೊಂಡ್ರೆ ಏನ್ ಮಾಡ್ಲಿ? ಅಡಿಗೆ ಮಾಡೋರು ಯಾರು ಇಲ್ಲ ನೀನ್ ಇಟ್ಕೊಂಡ್ರಿ. ಅದಕ್ಕೆ ಆಟ ಮಾಡಕತ್ತೀನಿ ನೋಡಿ ಅಲ್ಲ ಸಮಾಧಾನ ಗಂಡನ. ರೊಟ್ಟಿ ಮಾಡಕ್ ಬಂದ್ರೆ ಕಳಿಸ್ತೀನಿ. ಮಾಲಕ್ರ ಬಲ್ಲ ನಡಿಬೇಕು. ಕಟ್ಕೊಂಡ್ ನನಗಾರ ಒಂದ್ ಯಾರನೋ ಜೀವಕ್ ಸುಖ ಇಲ್ದಂಗ. ಆಯ್ತಾಯ್ತ ಬಿಡಿ, ಇದೊಂದ್ಸರಿ ಬಿಡಿ ನೋಡು. ನಮ್ಮ ಬರೋಣ ಹೋಗ್ಬಿಡಾಕತ್ತೆ. ಬೀದ್ಗಿದ್ದಾವ ಕರೆಕ್ಟ್ ಕಟ್ಟ. ಆಯ್ತು ತಡಿ, ಇನ್ನೊಂದೆರಡು ಇದು ಮಾಡು. ಗಾಡಿ ಬರ್ತದ ಅದಕ್ಕೆ. ಆಯ್ತಳ ಹೋಗಿ ಅಡಿಗೆ ಮಾಡಿ ಏನ್ರಿ. ಇದು ನಮ್ಮ ಹೋಗಿ ಬರಾಕತ್ತಾಳ ಚಿಕನ್ ಅದು ಏನ್ರಿ ಮಾಡು. ಹಾ ಆಯ್ತು. ಆದ್ರೆ ಒಂದು ಚಲೋ ನೋಡ್ಕೇಸಿಂದ್ರೆ ಎಲ್ಲಾರು ತೊಗೊಂಡು ಬಂದು ನಾನು ಮದುವೆ ಆಗಿದ್ದೀನಿ ಬರೋಬ್ಬರಿ ಇತ್ತು. ಜೀವನಕ್ಕೆ ನೆಮ್ಮದಿ ಇಲ್ಲ ಹಂಗೆ ಮನೆಯಿಂದ ಕಟ್ಟಿಬಿಟ್ರೆ ನಾನು ಕೊಳ್ಳಿಗೆ ಬಾರಿಕಲ್ಲ ಇಟ್ಟಂಗಿ ಬಿಟ್ಟಂಗಿ ಹೋಗಂಗೆ ಕಾಣ್ತದೆ. ಏನು ಸಾಕಾಗ್ಯದ ಮರ ಜೀವನ. ಮಾಲಕರು ಬರೋ ಟೈಮ್ ಆಗ್ಯದ. ಇಲ್ರಿ ಅತ್ತಿ ಇವತ್ತೊಂದ್ ಜರ ನೋಡಿ ಕಳ್ಸೋದಾದ್ರೆ ಅಕ್ಕಿಯವ್ರಿ ನಿಮ್ಮ ಮಗಳು ಹೋಗಿ ಅಲ್ಲಿ ಮುಂದೆ ಕೂತು ನೋಡ್ರಿ. ಈಗ ಅಡಿಗೆ ಮಾಡ್ಕೋತ ಯಾಕಿರ್ಲಕ್ ನಡಿ ಊಟ ಮಾಡಿ ಬರಾಕತ್ತಿ. ಇದು ಊಟ ಮಾಡಬ್ರಿ ಇನ್ನೊಂದ್ ಜರ ಮಾಲಕರು ಬರೋ ಟೈಮ್ ಆಗ್ಯದ್ರಿ ಅದ್ರ ಸಂಬಂಧ ಚಂತನ ಇದೆ ಮಾಡ ನೀ ಏನ್ ಮಾಡುದು ಬರ್ರಿ. ನಾವು ಅಡ್ವಾನ್ಸ್ ತೊಗೊಂಡ್ ಕೇಸಿಂದ್ರ ಹೈರಾಣ ಬಿದ್ದಂಗ ಆಗ್ಯದ. ನಡಿ ಊಟ ಮಾಡಿ ಬರಾಕತ್ತಿ. ಬರ್ತೀನಿ ಕರ್ಕೊಂಡ್ ಬಾ ಇಬ್ರು ಕೂಡ ಮಾಡ್ರಿ. ನೀವು ಹೋಗಿ ಒಂದ್ ಜರ ಕಳಿಸಿ ಹಾಕಿ ಇನ್ನೊಂದ್ ಜರ ಬರ ಏನ್ರ ಹೇಳೋಣ ಸಿಟಕ್ ಮಾಡ್ತಾಳ್ರಿ. ಅದಕ್ಕೆ ಒಂದ್ ಜರ ಕಳಿಸ್ರಿ. ಮಾಲಕರು ಬರೋ ಟೈಮ್ ಆಗ್ಯದ ಅದಕ್ರಿ. ಇಲ್ಲಿ ಆಳುಗಳವ್ರು ಹೆಚ್ಚಿನಿ ಮಾಲಕ್ ಪಗಾರ ಕೊಡಲ್ಲಾಗನ. ಈಗ ಹೋಳಿ ಹುಣ್ಣಿಮೆ ಬತ್ತು ಪಗಾರ ಕೊಟ್ಟಂದ್ರೆ ಅವ್ರು ಕಿರಿಕಿರಿ ಮಾಡಕತ್ತಾರ ಲೇಬರ್ಗಳು. ಏನಪ್ಪ ಆಗೋದು ಅಣ್ಣತ್ತವಲ್ಲ ಕೆಲಸ ಏನು ಆಳುಗಳು ಮಾಡ್ಲಕತ್ತಾವ. ಪೇಮೆಂಟ್ ಕೇಳಕತ್ತಾರ ಒಟ್ಟು ಮಂದಿ. ಈಗ ಪೇಮೆಂಟ್ 2 ಲಕ್ಷ ಅಡ್ವಾನ್ಸ್ ಕೊಟ್ಟದ. ಈ ಸದ ಮಾಲ್ ಆರ್ಡರ್ ಮಾಡಿದ್ದವು. ನಾಳೆ ಗಾಡಿ ಬರ್ತದ. ಅವ್ರಿಗೆ ಸುಟ್ಟಿ ಕೊಡೋದು ಬೇಡತ್ತಾರ ಕೊಡ್ಲಕ್ಕೆ ಹೋಗ್ಬೇಡವ್ರಿಗೆ. ಏನು ಮಾಡ್ತೇವೆ ಗೊತ್ತಿಲ್ಲ. ನಾಳೆ ಮಾಲ್ ಬೇಕು ನೋಡಿ 2 ಗಾಡಿ ಮಾಲ್. ಅವ್ರು ಮೊದಲಿಂದ ಪೇಮೆಂಟ್ ಕೊಟ್ಟಿಲ್ಲ. ಈಗ ಪೇಮೆಂಟ್ ಬೇಡಕತ್ತಾರ. ಹೋಳಿ ಹುಣ್ಣಿ ಬತ್ತು ಪೇಮೆಂಟ್ ಕೊಡೋ. ಹೋಳಿ ಹುಣ್ಣಿ ಅವತ್ತೇ ಇಲ್ಲೇ ತಿಂದು ಇಲ್ಲೇ ಮಜಾ ಮಾಡತ್ತಾರ. 5 ಲಕ್ಷ ರೂಪಾಯಿ ಮನೆ ಕೊಟ್ಟದಲ್ಲ. ನೈಟ್ ಬೀಳ್ತಾರೆ ರೊಕ್ಕ ಅಡ್ವಾನ್ಸ್. ಮೊದಲು ಮಾಲ್ ತುಂಬತ್ತ ನಾಳೆ ಗಾಡಿ ನೋಡೋಣ ಮಾತಾಡ್ತೀನಿ ತೋರಿ ಅವ್ರು. ಅವ್ರಿಗೆ ಇದು ಮಾಡಿ ಸುಟ್ಟಿ ಕೊಡ್ಲಕ್ಕೆ ಹೋಗ್ಬೇಡ. ಹೋಳಿ ಹುಣ್ಣಿ ಸನ್ನಿ ಬಂದ ಅಲ್ಲೇ ಒಂದೇ ದಿನ ಮಾಡಲ್ಲ ಸುಟ್ಟಿ. ಅವರು ಆಳುಗಳಂತರು ನನ್ನ ಮಾತು ಕೇಳಲಾಗ್ಯಾರ. ಏನು ಸೂಟಿಯರು ಕೊಡಲಿಕ್ಕಂದ್ರೆ ರೊಕ್ಕ ಕೊಡಲಾಗತ್ತಾರ. ಹಿಂಗಾಕಿಸಿಂದ ಅಲ್ಲೇ ಹೋಗಿ ನಾವು ಕೂಡ ಮಾತಾಡೋಣ ನಡ್ರಿ. ನಡಿ ಎಲ್ಲ ನಡಿ ಮಾತಾಡ ನಡಿ. ಅಂತ ರೊಕ್ಕನೇ ಬೇಡ್ತಾರೆ. ನಾವು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ನಾವು ರೊಕ್ಕನೇ ಬೇಡ್ತಾರೆ. ಮತ್ತು ಹೋಳಿ ಹುಣ್ಣಿ ಬಂದ ಮತ್ತು ಬೇಡವ್ರ ಗಾಡಿನ ಲೇಟ್ ಮಾಡ್ತಾತ್ರಿ ಬರೋದು. ಗಾಡಿ ಬರ್ತದಪ್ಪ. ಮಾಲ್ ಇಲ್ಲ ಮಾಲ್ ಸ್ಟಾಕ್ ಬಿದ್ದಿಲ್ಲ. ಆಯ್ತ್ರಿ ಎಲ್ಲ ಮುಗ್ದ. ಇನ್ನೊಂದು ನಾವು ಒಬ್ಬನಿದ ಎಲ್ಲರೂ ಬರ್ತಾರ ಇಲ್ಲೇ ಅಡಿಗೆ ಮಾಡಕ್ ಹೇಳ್ರಿ. ಸುಟ್ಟಿ ಕೇಳ್ತೈತೆ. ಯಾಕೆ ಸುಟ್ಟಿ ಕೇಳ್ತಪ್ಪ? ನಾ ಗಾಡಿ ಆರ್ಡರ್ ಕೊಟ್ಟಿನಿ ಮಾನ. ಇವತ್ತು ಒಂದ್ ಜರ ಹಬ್ಬದಲ್ರಿ ಮನ್ಯಾಗ ಹಿಂಗ ಹಾಕಿಸಿಂದ್ರ ಇವತ್ತೊಂದ್ ದಿನ ಸುಟ್ಟಿ ಬೇಡ ಹೋಗ್ತಾರಿ ಮನ್ಯಾಗು. ಇವತ್ತು ಹಬ್ಬ ನಾವು ನಾಡ ಅವತ್ತು ಒಂದೇ ಸುಟ್ಟಿ ಮಾಡತ್ತೀರಿ. ನಮ್ಮ ಮನಿ ಅದು ಸ್ವಚ್ಛ ಮಾಡೋದು ಮಾಡ್ಬೇಕಲ್ರಿ. ಅದಕ್ಕೆ ಇಲ್ಲ ನಾ ಗಾಡಿ ಮಾಲ್ ಆರ್ಡರ್ ಕೊಡ್ಬೇಕಾಗಪ್ಪ. ಮೊದಲ ಅಡ್ವಾನ್ಸ್ ಹಾಕಿರೋರು ಒಂದೇ ದಿವ್ಸ ಕೊಡಾಕತ್ರಿ. ಹಬ್ಬದ ದಿವ್ಸ ಒಂದ್ ಜರ ಮನಿ ಕಡೆ ಆಡ್ತಾರಿ. ಎಲ್ಲ ಅದು ಕಾಲಾಗಿ ಹಬ್ಬದ್ರಿ. ಒಂದ್ 2 ದಿನ ಸುಟ್ಟಿ ಕೊಟ್ರಿ ಅಂದ್ರೆ ಮನಿ ಅದು ಸ್ವಚ್ಛ ಮಾಡೋದು ಮಾಡ್ತೇವ್ರಿ ಮಾಲಕ್ರ ನಾವು ಜರ. ಏನಿಲ್ಲಪ್ಪ ಅಡ್ವಾನ್ಸ್ ಕೊಟ್ಟದ. ನನ್ನ ಗಾಡಿ 2 ಗಾಡಿ ಮಾಲ್ ತುಂಬಬೇಕು. ಅಡ್ವಾನ್ಸ್ ಕೊಟ್ಟದ ನಿನಗೆ. ಅಡ್ವಾನ್ಸ್ ಕೊಟ್ಟದ್ರಿ ಪಟ್ಟಿ ಏನು ಕೊಡಂಗಿಲ್ಲ ನಂಗೆ. ಈಗ ಹಬ್ಬ ಬಂದಾವ ಹಬ್ಬದ ನಾವು ಸುಟ್ಟಿ ಮಾಡತ್ತೀವಿ. ನಮ್ಮ ಗಾಡಿ 2 ಗಾಡಿ ಮಾಲ್ ತುಂಬಬೇಕು. ತೀರಾ ಹಿಂಗಂದ್ರೆ ಹೆಂಗ್ರಿ ಮಾಲಕ ಆಗಂಗಿಲ್ಲ. ತೀರಾ ಮನಿ ಸಂಸಾರ ಬಿಟ್ಟು ಬರೇ ಇದೆ ಮಾಡೋದು. ರೊಕ್ಕ ತಗೊಂಡೆ ಅನ್ನೋದಾಗ್ಯದ ಬರೇ ಇದೆ.
ಏನಪ್ಪ ದಿನ ಸುಟ್ಟಿ ಕೇಳಗತ್ತಿ ನಿನ್ ರೊಕ್ಕ ಯಾವ್ದಕ್ಕೆ ಅಡ್ವಾನ್ಸ್ ಕೊಟ್ಟದ ನಿನಗ? ಇಲ್ರಿ ಮಾಲಕ್ರ 2 ದಿನ ಹಬ್ಬದ ಸಂಬಂಧ ರೀ 2 ದಿನ ಅಟ್ಟೆ ಬೇಡ ದಿನ ಯಾವ ಬೇಡ ಹೇಳ್ರಿ ಇಲ್ಲೇ ಹಗಲು ರೊಕ್ಕ ಕೊಡೋದಿಲ್ಲ ಸುಟ್ಟಿ ಗಿಟ್ಟಿ ಕೇಳಿದಲ್ಪ ನೀ ನಾನು ಒಟ್ಟು ಮಾಡ್ಬೇಕು ಏನು ಹೇಳೋದಿಲ್ಲ. ಅಲ್ರಿ ಅನುವಾಪತ್ತ ಬಂದಾಗ ಒಂದೊಂದ್ ದಿವ್ಸ ಸುಟ್ಟಿ ಕೊಡ್ಬೇಕ್ರಿ ಮಾಲಕ್ರ ಹಂಗಂದ್ರೆ ಹೆಂಗ್ರಿ ಅದು? ನೀ ಅಡ್ವಾನ್ಸ್ ತೊಗೊಳ ಏನ್ ಕೇಳಿದೋ ನೀ? ಏನ್ ಅಡ್ವಾನ್ಸ್ ತೊಗೊಳ ಗಾಡಿ ಬಂದದ ಮಾಡ್ಬೇಕು ಒಟ್ಟು ಅಡ್ವಾನ್ಸ್ ಸುಟ್ಟಿ ಇಟ್ಬಿಟ್ಟು ನಾನು ಕಡೆ ಕೇಳಂಗಿಲ್ಲ. 12 ವರ್ಷ ಆಯ್ತು ನಾವು ಇವ್ರ ಮಾಲಕ್ರ ಬಳಿ ದುಡಿಯಾಕತ್ತೇವೆ ಅವ್ರು ಹಿಂಗೆ ಮಾಡ್ಲಿಲ್ಲ. ನಾ ಯಜಮಾನ್ ಬಂದದ ಮೊದಲು 2 ಗಾಡಿ ಮಾಡ್ಬೇಕು ನನಗ. ಆ ಲೇಬರ್ಗಳು ಹೆಚ್ಚಿಗೆ ಹೇಳ್ಬೇಕ್ರಿ ಹಂಗಿತ್ತಂದ್ರ ನಾವು ಗಂಡ ಹೆಂಡತಿ ಬಡ್ದಾರ 2 ದಿನ ನಮ್ಗೆ ಸುಟ್ಟಿ ಕೊಡ್ರಿ ಮಾಲಕ್ರ ನಮ್ದು ಅರ್ಜೆಂಟ್ ಅದು ಬರ್ಲಾರ್ದಂಗ ಅದ್ರಿ ಹಬ್ಬ ಅದು ಅದಾವು ಏನ್ ಬರಿಕಲ್ಲ ಇಲ್ಲೇ ಬಡ್ಕೊಂಡ್ ಕುಂದ್ರದಾಗ್ಯದ ನೀವು ಸುಟ್ಟಿ ಕೊಡ್ತಿದ್ರೆ ಕೊಡ್ರಿ ಅಲ್ಲೇ ಹೋಗ್ಬಿಡ್ತೇವೆ ನೋಡ್ರಿ. ಏನ್ ಹೇಳ್ತೀನಿ ಗೊತ್ತಿಲ್ಲ 2 ಗಾಡಿ ಮಾಲ್ ತುಂಬ ಮೊದಲು ನಾಳೆಗೆ. ಅಲ್ರಿ ಹಬ್ಬ ಅದು ಬಂದ್ರೆ 2 ದಿನ 1 ದಿನ ಸುಟ್ಟಿ ಕೊಡ್ಬೇಕ್ರಿ ಅನ್ನೋ ಹಬ್ಬ ಇರ್ತಾವ ಬಡ್ಕೇಸಿಂದ್ರ ದಿನ ಬರಿಕಲ್ಲ ಇಲ್ಲೇ ದುರ್ಗ ಇದು ಮಾಡಂದ್ರೆ ಹೆಂಗ್ರಿ? ಒಂದೊಂದ್ ದಿನ ಕೊಡ್ಬೇಕ್ರಿ ನಾವು ರಗಡ್ತಾವ ಇಟ್ಟಾಗಿ ಬಟ್ಟಿ ಮಾಡಿ ನಿಮ್ಗೆ ಯಾರು ಮಾಡಿದ್ರಿ ಏನ್ ಅಡ್ವಾನ್ಸ್ ಕೊಟ್ರಿ ಅನ್ನೋದೇ ಆಗ್ಯದ ಹಗಲ್ ರಾತ್ರಿ ಇಲ್ಲಿ ಹೋಗಿ ಇಲ್ಲೇ ಸಾಯ್ದಾಗ್ಯದ. ನೋಡಪ್ಪ ಹಂಗ ಸಿಟ್ಟಿಗೆ ಬರ್ಲಕ್ಕೆ ಹೋಗ್ಬೇಡ ಮಾಲಕ್ರ ಮೇಲೆ. ನಾ ಹೇಳಿ ಎಲ್ಲ ಬಗೆಹರಿಸ್ತೀನಿ. 1-2 ದಿನ ಸೂಟಿ ಕೊಡ್ಲಕ್ಕ ಹೇಳ್ತೀನಿ ಮಾಲಕ್ರಿಗೆ. ಹೆಂಗೆ ಸಿಟ್ಟಿಗೆ ಬಂದ್ರೆ ಹೆಂಗೆ ಮಾಲಕ್ರ ಮೇಲೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ನನಗೆ. ಅಡ್ವಾನ್ಸ್ ಕೊಟ್ಟಾರತ್ತೆ ನಾವು ಹಗಲು ರಾತ್ರಿ ನಾವು ನಂಬದ ತತ್ವ ಮಾಡ್ತೇವೆ ಇಲ್ರಿ ಬಿಡ್ಗೇಸಿಂದ್ರ ಸೂಟಿ ಕೊಡಲ್ಲ ಅದು ಕೊಡಲ್ಲ ಅಂತ ಹೇಳಿದ್ರಿ ಅವ್ ನಾನು ಹೇಳಿದ್ರೆ ಮಾತು ಕೇಳಾರಕ್ಕಿರಿ ಇಲ್ರಿ ಏನಲ್ಲಕತ್ತಾರ ಅವರು ಸೂಟಿ ಕೊಡಲತ್ತ ಬಡ ಕೆಲಸ ಮಾಡು ಗಾಡಿ ಲೋಡ್ ಮಾಡ್ಬೇಕತ್ತ. ನನ್ನ ಕೈಲಿ ಆಗಲ್ಲ ಅಂದ್ರೆ ಒಬ್ಬನೇ ಏನ್ ಮಾಡಲ್ಲ ನನ್ನ ಕೈಲಿ ಆಗಲ್ಲ. ಸೂಟಿ ಕೊಡ್ತಿದ್ರ 2 ದಿನ ಸೂಟಿ ಬೇಕ್ರಿ ನಮ್ಗೆ. ಹಬ್ಬ ಹುಣಿವಿ ಏನು ಇರಲ್ಲೇನ್ರಿ ನಮ್ಗೆ ಮನ್ಯಾಗ ಏನು ಮಾಡೋದತ್ ಇರಲ್ಲ ನಮ್ಗೆ ಹಬ್ಬ ಹುಣಿಗಿ. ಅಲ್ಲ ಬಾಯಿ ಹಂಗೆ ಸಿಟ್ಟಿಗೆ ಬರ್ಲಕ್ಕೆ ಹೋಗ್ಬೇಡ. ಅವರು ಲೋಡ್ಗಟ್ಲೆ 4 ಲೋಡ್ 5 ಲೋಡ ಮಾಲ್ ಹಿಡಿದಿರ್ತಾರ. ಆ ಕಡೆ ಅವ್ರು ಕಿರಿಕಿರಿ ಮಾಡೋಣ ನಿಮ್ಗೆ ಹೇಳ್ತಿರ್ತಾರೆ ಅವರು. ಅದು ಹಾಗೆ ಮಾಲಕ್ಕೆ ಹೇಳ್ತೀನಿ ನಾ ನಿಮ್ಗೆ 2 ದಿನ ಸೂಟಿ ಬಿಡ್ಲಕ್ಕೆ ಹಚ್ತೀನಿ. ಸಿಟ್ಟಿಗೆ ಬರ್ಲಕ್ಕೆ ಹೋಗ್ಬೇಡ. ಅವರು ಸಿಟ್ಟಿನಾಗ ಬೈಯವ್ರೆ. ಮಾಲಕ್ರ ನೀವು ವಿಚಾರ ಮಾಡ್ರಿ ನಿಮಗೂ ಮನ್ಯಾಗ ಹ್ಯಾಂಡ್ರು ಮಕ್ಕಳು ಎಲ್ಲ ಅದಾರ ಹಬ್ಬನಾಗ ಹ್ಯಾಂಡ್ರು ಮಕ್ಕಳು ಅದಾರ ನೀವು ಹಿಂಗೆ ಮಾಡ್ತೀರೇನ್ರಿ? ಹಬ್ಬ ಹರಿದಿನ ಸರ್ ನೀವು ಹೆಂಡತಿ ಕರ್ಕೊಂಡು ದೇವ್ರ ಗುಡಿಗೆ ಹೋಗೋದು ಪೂಜೆ ಮಾಡೋದು ಮನೆ ಸಾರಿಸೋದು ಎಲ್ಲ ಮಾಡ್ತೀರಿ ಇಲ್ಲ ಮತ್ತು ನಮಗೂ ಹಂಗೊಂದು ದಿವ್ಸ ಅನುವಾಪತ್ತಿ ಬೇಡ್ತೇವೆ ಬೇಡ ಒಂದು ದಿವ್ಸ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ ನೀವು ವಿಚಾರ ಮಾಡ್ರಿ. ಮಾಲಕ್ರ ಮೇಲೆ ಸಿಟ್ಟಿಗೆ ಬರ್ಲಕ್ಕೆ ಹೋಗ್ಬೇಡ್ರಿ. ಸಿಟ್ಟಿಗಿಲ್ಲ ಯಾಕಂದ್ರೆ ಮಾತಾಡೋ ನಮ್ಗೆ ಸಿಟ್ಟು ಬರ್ತದ್ರಿ. ರೋಮ ದುಡಿತಿರ್ತೇವ್ರಿ ಹಗಲು ರಾತ್ರಿ ನಮ್ದು ತನ್ಕೊಂಡು ನಮ್ದು ಅನ್ಕೊಂಡು ಹಬ್ಬನಲ್ಲ ಒಂದು ಹುಣಿವೆಲ್ಲ ಚಂತನ ದುಡಿ ಅಂದ್ರೆ ಯಾರು ದುಡಿತಾರ? ಅವರು ಟನ್ಗಟ್ಲೆ ಆರ್ಡರ್ ಹಿಡಿದಿರ್ತಾರೆ. ಆ ಕಡೆ ಅವ್ರು ಕಿರಿಕಿರಿ ಮಾಡೋಣ ನಿಮ್ಗೆ ಹೇಳ್ಬೇಕಾಗ್ತದ. ಈ ಕೆಲಸಕ್ಕೆ ಬರವಲ್ರಿ ಮನ್ಯಾಗ ನಮ್ಮ ತಂಗಿ ಲಗ್ನ ಇತ್ತು ಈಕಿ ಕಿರಿಕಿರಿಗೆ ನಮ್ಮ ತಂಗಿನ ಮಾಡಿಕೊಟ್ಟಾರಿ. ಈಗಿನ ಆಗಿನ ಒಂದು ಸುಖ ಇಲ್ಲ ನಮಗೆ ಇಟ್ಟಂಗಿ ಬಟ್ಟೆ ಬಾರಿಕಲ್ಲ. ನೀ ಏನು ಇಲ್ಲಿ ಜಗಳ ತೆಗಿತೇನು ಮಂದ್ಯಾಗ 4 ಮಂದ್ಯಾಗ ಇರ್ಲಿಲ್ಲ ಮಾಡಿ ನಾ ದುಡ್ದು ಮುಟ್ಟಿಸ್ತೀನಿ ತಗೋ. ಯಾಕೆ ವಿಚಾರ ಮಾಡ್ತೀವಿ? ಜಗಳ ಮಾಲಕ ಹೇಳ್ತೀನಿ. ಮಾಲಕ ಹೇಳಿ ನಿಮ್ಗೆ ಕೊಡ್ಲಾಕ ಹಚ್ತೀನಿ. 2 ದಿನ ಸೂಟಿ ಬಿಡ್ಲಾಕ ಹಚ್ತೀನಿ. ಹೇಳ್ತೀನಿ ನೋಡ್ರಿ ಮಾಲಕರಿಗೆ ಹೇಳ್ತೀನಿ. ಅವರು ಸ್ವಲ್ಪ ಆರ್ಡರ್ ತಿಳಿಸಿಂದ ನಿಮ್ಗೆ ಕಿರಿಕಿರಿ ಮಾಡ್ಲತ್ತಾರ. ಅಕ್ಕಿ ಮಾಡ್ಲಿಲ್ಲ ಅಂದ್ರು ನಾವು ಒಬ್ಬರೇ ದುಡ್ದು ಮುಟ್ಟಿಸ್ತೇನೆ. ನಾಳೆಗೆ ಹೋಗ್ಯಾನ ನಂದು ನಾ ಮತ್ತೆ ರೊಕ್ಕ ಅಡ್ವಾನ್ಸ್ ತೊಂದಿನಿ ನಾ ದುಡ್ದು ಮುಟ್ಟಿಸ್ತೀನಿ. ಅದ್ರ ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ತಂಗಿ ಸಂಬಂಧ ದುಡ್ದು ಮುಟ್ಟಿಸ್ತಾನೆ ಅಂದಿಲ್ಲ. ನೀ ದುಡಿಲಿಲ್ಲ ಬೇಡ ಅಡಿಗೆ ಮಾಡ್ತಿಲ್ಲ ಬರೇ ಅಡಿಗೆ ಮಾಡಿ ಹಾಕಿರ್ ಸಾಕಲ್ಲ. ನಾ ಒಬ್ಬನೇ ಬಡಿದಿನ ಕರ್ಕೊಂಡ್ ಬಂದಿನಿ ಬರೇ ಇದೇ ಹಣಗಲಾಗ ದಿನ ಹೊತ್ತೊಂಟ್ರು ಊರಾಗ ಯಾರು ಮಂದಿ ಲಗ್ನನೇ ಆಗಿಲ್ಲ ನೋಡು. ಹೆಂಡ್ರ ಮಾಡ್ಕೊಂಡು ಎಲ್ಲಾರು ಹಿಂಗೆ ಮಾಡ್ತಾರೆ. ಮತ್ ಮಾಡ್ಕೊಳ್ಳೋರ ನಾಟ್ಯಾಡ ಕುಂದ್ರದ್ ಮನ್ಯಾಗ ನೀ ಮಾಡಿದಾರ ಹಂಗೆ ಮಾಡ್ಯಾರ ನಿನಗ ಹೌದು ಅಣ್ತಂಬ್ರ ಅವ್ರ ಹೆಸದಿಂದ ರೊಕ್ಕರ ಆಯ್ತು. ನೀವು 12 ಮಂದ್ಯಾಗ ಮರ್ಯಾದೆ ಕಳಿಬೇಡ ಇದ್ದಿದ್ದಲ್ಲ ಊರ 4 ಮಂದ್ಯಾಗ ನಮ್ಮದು ಹೆಸರದ ಮರ್ಯಾದೆ ಕಳಿ ಕೇಸಿಂದ್ರಿ ಜಗಳ ಬೇಡ ಗಪ್ರಿ. ಇಲ್ರಿ ಮಾಲಕನ ಸಂಬಂಧ ನಮ್ಗೆ ಯಾಕೆ ಜಗಳ ಆಗ್ತೀರಿ? ಮತ್ತ ಹೇಳ್ತೀನಿ ಬಗೆಹರಿಸ್ತೀನಿ. ಗಪ್ರಿ ಏನ್ ಮಾತಾಡ್ಕೋಬೇಡ. ಯಾಕಲ್ಲ ಕಡ್ರ ಮಾಲಕ ಒಂದ್ ಹೇಳಿ 2 ದಿನ ಸೂಟಿ ಕೊಡೋತ್ ಹೇಳಿ 2 ದಿನ ನಾವ್ ಮತ್ತೆ ಹಗಲ ರಾತ್ರಿ ಅದು ಎಲ್ಲ ಗಾಡಿ ಲೋಡ್ ಮಾಡ್ತೇವ್ರಿ. 2 ದಿನ ಅಟ್ಟೇರಿ ನಮಗ. ನೋಡಪ್ಪ ತಮ್ಮ ಜಗಳಾಡಕ್ ಹೋಗ್ಬೇಡ್ರಿ. ನಾ ಮಾಲಕಿಗೆ ಹೇಳಿ ನಿಮಗೆ ಇಬ್ರಿಗೆ ಹೇಳ್ತೀನಿ. ಏನ ನೋಡ್ತಮ್ಮ ಜಗಳಾಡಬೇಡ್ರಿ. ಮಾಲಕಿಗೆ ಹೇಳಿ ಎಲ್ಲ ಬಗೆಹರಿಸ್ತೀನ. ರಾತ್ರಿ ಹೊತ್ತ ಒಂದು 90 ಗಿಂಟಿ ಕುಡಿಸೋದಂದ್ರೆ ಎಲ್ಲ ಬಗೆಹರಿತದ. ಅದ ಯಾಕಲ್ಲಕ್ರಿ ಒಂದು 90 ಯಾಕೆ 100 ಖರ್ಚು ಆಗಲ್ಯಾಕ್ರಿ. ನಾನು ಹೇಳ್ತೀನಿ ಮುಂದೆ ಹೇಳ್ಬೇಡ್ರಿ ಆಯ್ತು. ಆಯ್ತು ಇಲ್ಲ ಈ ಕಡೆ ಏನ್ರ ಮಾತಾಡ್ತಿರ್ತಾವ ಕೊಡ್ತಾರಂದಾರ ಇಲ್ಲಿ ನಿನಗೊಂದು ಸೂಟಿ ಸಾಕು. ಸೋನಿ ಹೋಗಿ ಅಡಿಗೆ ಮಾಡಿ ಹೋಗು. ಚೀರಾಡಕತ್ತಿಲ್ಲ ಹಂಗೆ ಹೇಳು. ನಾ ಮಾತಾಡೋದು ಹಂಗೆ ನೀ ಅದನ್ನೇ ಚೀರಾಡಕತ್ತೀನಿ ಜಗಳ ಮಾಡಕತ್ತೀನಿ ಬರೇ ಇದೇ ವಿಚಾರ ನೋಡಿ ನಿಂದು. ಯಾವಾಗಲೂ ರೆಡಿಯಾಗಿ ಇರ್ತಿ ಗನ್ ತಗೊಂಡು. ಆಯ್ತು ಹೇಳ್ತೀನಿ ನೋಡ್ರಿ ಮಾಲಕ ಕೊಡ್ಲಿಲ್ಲ ಅಂದ್ರೆ ನೋಡ್ರಿ ಮತ್ತ ಮಾಲಕ ಇಲ್ಲೇ ಕೆಲಸ ಮಾಡ್ಲಕ್ಕ ನಾವು ಹೋಗ್ಬಿಡ್ತೀನಿ ನೋಡು. ಆಯ್ತು ಇಬ್ರಿಗೆ ಕೊಡ್ಲಾಕತ್ತೀನಿ ನೋಡ್ರಿ. ನನಗೊಂದು ಎಲ್ಲರೂ ಹೆಣ್ಣಿದ್ರು ನೋಡ್ರಿ ಇನ್ನೊಂದು ಕಟ್ಕೊಂದಿನಿ ಜೀವಕ್ಕೆ ಆಮೇಲೆ ಇನ್ನೊಂದು ಮಾಡ್ಕೋಕತ್ರಿ ಬರ್ತಾ ಮನೆಗೆ ಹೋಗ್ತೀನಿ. ನೋಡಪ್ಪ ಚಾ ಕುಡುಬರ ನಡಿ. ಅಲ್ಲೇ ಮನ್ಯಾಗ ಒಂದು 2 ಸತಿ ಇಟ್ಟಿದ್ದೇನು ಅದ್ರಾಗೆ ತೊಗೊಂಬ. ನೋಡಿ ನಾಳೆ ಸೂಟಿ ಮಾಡಿ ಬಗೆಹರಿಸಲಿಕ್ಕೆ ಹಚ್ತೀನಿ ಮಾಲಕರಿಗೆ ಹೇಳ್ತಿ. ಮಾಲಕರಿಗೆ ನೀವೇ ಹೇಳ್ಬೇಕು ನೋಡ್ರಿ. ಹೇಳಿ ಬಗೆಹರಿಸ್ತೀನಿ ಹೇಳಿ ಮಾಲಕನ. ಅದಿಲ್ಲ ನಾ ಇರೋದಕ್ಕೆ ಅಂಜಬೇಡ ಒಟ್ಟ. ಆಯ್ತು ಅರ್ಜೆಂಟ್ ಅಂದ್ರೆ ಕೈ ಕೊಡ್ಬಾರ್ದು.